ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು ಸಪ್ತಮದಲ್ಲಿ ಇಷ್ಟು ದಿನ ಸ್ಥಿತನಾಗಿ ಗುರುವಿನ ಒಂದು ಅನುಗ್ರಹ ಇತ್ತು. ಗುರು ದೃಷ್ಟಿ ಇದ್ದಾಗ ಎಲ್ಲವೂ ಶುಭವಾಗುತ್ತೆ. ಆದರೆ ಈ ತಿಂಗಳು ಜೂನ್ 1ನೇ ತಾರೀಕಿಗೆ ಗುರು ಅಷ್ಟಮಕ್ಕೆ ಹೋಗ್ತಾನೆ, ಕರ್ಕಾಟಕ ರಾಶಿಗೆ. ಅಂದ್ರೆ ಗುರುಬಲ ಹೊರಟೋಗುತ್ತೆ. ಇವಾಗ ಗುರುಬಲ ಹೊರಟೋಯ್ತು ಅಂದ್ರೆ ಲೈಫಲ್ಲಿ ಎಲ್ಲ ಸಮಸ್ಯೆಗಳೇ ಅಂತ ಕೆಲವೊಂದ್ಸಲ ಅನ್ಸುತ್ತೆ. ಆದ್ರೆ ಸಮಸ್ಯೆಗಳು ಯಾಕೆ ಬರುತ್ತೆ? ನಾವು ಜಾಗ್ರತೆ ವಹಿಸ್ತಿದ್ದಾಗ ಬರುತ್ತೆ. ಕೆಲವೊಂದು ವಿಷಯದಲ್ಲಿ ನಾವು ಜಾಗ್ರತೆಯನ್ನ ವಹಿಸ್ಕೋಬೇಕಾಗುತ್ತೆ. ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಹೋದ್ರೂ ಕೂಡ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನೀವು ಜಾಗೃತರಾಗಿದ್ರೆ ಏನೂ ಸಮಸ್ಯೆ ಆಗಲ್ಲ. ಯಾವ ವಿಷಯದಲ್ಲಿ ಜಾಗ್ರತೆ ಆಗಿರ್ಬೇಕು ಅಂತಂದ್ರೆ, ಹಣದ ವಿಷಯದಲ್ಲಿ. ಗುರು ಅಂದ್ರೇನೆ ಧನ. ಅವನು ಅಷ್ಟಮಕ್ಕೆ ಹೋಗಿರೋದ್ರಿಂದ 2ನೇ ಮನೆಯನ್ನ ನೋಡ್ತಾ ಇದ್ದಾನೆ. 2ನೇ ಮನೆ ಮಕರ ರಾಶಿ, ಅವನ ನೀಚ ಸ್ಥಾನ. ದುಡ್ಡಿನ ವಿಷಯದಲ್ಲಿ ಸಮಸ್ಯೆ ಆಗುತ್ತೆ. ಅಂದ್ರೆ ಯಾವ ತರ ಆಗ್ಬೋದು ನೋಡಿ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಸ್ವಲ್ಪ ಮಂಕು ಕವಿಯುತ್ತೆ ದುಡ್ಡಿನ ವಿಷಯದಲ್ಲಿ. ಈ ದುಡ್ಡನ್ನ ಯಾವುದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ, ಲಾಭ ಬರುತ್ತೆ. ಯಾರೋ ದುಡ್ಡು ಕೇಳ್ತಾರೆ, ವಾಪಸ್ ಕೊಡ್ತಾರೆ, ಅಥವಾ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಡೋದು. ಯಾವುದೋ ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತೀನಿ, ಪ್ರೈವೇಟ್ ಕಂಪ್ನಿಗೆ, ಅದರಿಂದ ದುಡ್ಡು ಬರುತ್ತೆ. ಈ ಥರದ್ದೆಲ್ಲ ನಿಮ್ಮ ತಲೆನಲ್ಲಿ ಯೋಚನೆಗಳು ಬರೋಕ್ ಶುರು ಆಗುತ್ತೆ. ಅಂತ ಯೋಚನೆಗಳು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಅದನ್ನ ಸ್ಟಾಪ್ ಮಾಡ್ಬಿಡಿ. ಅಂದ್ರೆ ದುಡ್ಡು ಅಂತ ಬಂದಾಗ ನಿಮ್ಮ ಹಣವನ್ನ ಒಳ್ಳೇದಕ್ಕೆ ಇಟ್ಬಿಡಿ. ನಿಮ್ಮ ಹತ್ರ ದುಡ್ಡು ಇಲ್ದಂಗೆ ಆಗತ್ತೆ. ಅದೇ ಪ್ರಾಬ್ಲಮ್. ಅಷ್ಟಮಕ್ಕೆ ಬಂದಿರೋಂಥ ಗುರುವಿಂದ ನಿಮ್ಮ ಹತ್ರ ಇರೋ ದುಡ್ಡು ಖಾಲಿ ಆಗತ್ತೆ. ಖಾಲಿ ಆಗತ್ತೆ ಅಂದ್ರೆ ಯಾವುದೋ ರೂಪದಲ್ಲಿ ಖಾಲಿ ಆಗ್ಬೋದು. ಅದಕ್ಕೆ ಮುಂಚೆ ನೀವೇ ಆ ಹಣವನ್ನ ಒಳ್ಳೆ ಕಾರ್ಯಕ್ಕೆ ಇನ್ವೆಸ್ಟ್ ಮಾಡ್ಬಿಡಿ. 4ನೇ ಮನೆಯನ್ನ ಗುರು ನೋಡ್ತಾ ಇದ್ದಾನೆ, ಬಹಳ ಶುಭ. 4ನೇ ಮನೆ ಅಂದ್ರೆ ಆಸ್ತಿ, ಮನೆ, ಭೂಮಿ, ಇದು ಸ್ಥಿರಾಸ್ತಿ. ಸ್ಥಿರಾಸ್ತಿಗೆ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ಬಿಡಿ. ನಿಮ್ಮ ಹತ್ರ ಇರೋ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಾನು ಅದನ್ನ ಇನ್ವೆಸ್ಟ್ ಮಾಡಿದೀನಿ, ಆ ಆಸ್ತಿ ನಿಮ್ಗಿದ್ದೇ ಇರುತ್ತೆ. ಹಣ ಅಂತ ಬಂದ್ರೆ ಬೇರೆ, ಆಸ್ತಿ ಅಂದ್ರೆ ಬೇರೆ. ಎಷ್ಟೋ ಜನಕ್ಕೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ, ಆದ್ರೆ ಒಂದು ಮನೆ ತಗೊಳಕ್ಕಾಗಲ್ಲ, ಒಂದು ನಿವೇಶನ ತಗೊಳಕ್ಕಾಗಲ್ಲ. ಚತುರ್ಥ ಭಾವ. ಅದೇ ಎಷ್ಟೋ ಜನಕ್ಕೆ ಸ್ವಂತ ಮನೆ ಇರುತ್ತೆ, ಆಸ್ತಿ ಇರುತ್ತೆ, ಆದ್ರೆ ಕೈಯಲ್ಲಿ ದುಡ್ಡೇ ಇರಲ್ಲ ನೋಡಿ. ಅದು ಧನಸ್ಥಾನ. ಈಗ ಧನಸ್ಥಾನ ಪೀಡಿತವಾಗಿರೋದು. ಅದಕ್ಕೆ ನಿಮ್ಮ ಹತ್ರ ಇರೋ ಹಣವನ್ನ ಆದಷ್ಟು ಬೇಗ ಈ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬಿಡಿ. ಆವಾಗ ನಿಮ್ಗೆ ದುಡ್ಡು ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡಿದೀನಿ ಅನ್ನೋದು ಖುಷಿ ಇರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಬಿಸ್ನೆಸ್ ಅಲ್ಲಿ ಬದಲಾವಣೆಗಳು ಮಾಡಕ್ ಹೋಗ್ಬಿಡಿ. ಇವತ್ತಿನವ್ರಿಗೆ ಏನ್ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಯಾರ್ಯಾರೆಲ್ಲ ಆ ಒಂದು ಬಿಸ್ನೆಸ್ ಅಲ್ಲಿ ಯಾವ ಬದಲಾವಣೆಗಳನ್ನು ಮಾಡಬೇಡಿ. ಕೆಲವರು ಅಂಗಡಿ ಚೇಂಜ್ ಮಾಡಬೇಕು, ಅಥವಾ ಬಿಸ್ನೆಸ್ ನ ದೊಡ್ಡದಾಗಿ ಮಾಡಬೇಕು, ಅಥವಾ ಇನ್ನೇನೋ ಎಕ್ಸ್ಟ್ರಾ ಬಿಸ್ನೆಸ್ ಮಾಡಬೇಕು, ಅಥವಾ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಕು, ಏನೇನೋ ಅನ್ಕೊಳ್ತೀರಾ. ಈಗ ಸದ್ಯಕ್ಕೆ ಈ ತಿಂಗಳಲ್ಲಿ ಯಾವ ನಿರ್ಧಾರಗಳು ತಗೊಳಕ್ ಹೋಗ್ತೀವಿ. 2ನೇ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲಸ ಚೇಂಜ್ ಮಾಡಕ್ ಹೋಗ್ಬೇಡಿ. ಕೆಲವ್ರಿಗೆಲ್ಲ ಕೆಲಸ ಯಾಕೋ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಕೆಲಸದಲ್ಲಿ ಸಮಸ್ಯೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಕೆಲಸದಲ್ಲಿ ತುಂಬಾ ಒತ್ತಡ ಇದೆ, ನಾನು ಕೆಲಸ ಚೇಂಜ್ ಮಾಡ್ತೀನಿ ಅಂತ ಕೆಲವರೆಲ್ಲ ಅನ್ಕೊಳ್ತೀರಾ. ಬಟ್ ಈ ತಿಂಗಳು ಕೆಲಸ ಚೇಂಜ್ ಮಾಡೋ ತೀರ್ಮಾನ ಮಾಡಬೇಡಿ. ಯಾಕಂದ್ರೆ ಹಣದ ಮೂಲವೇ ಉದ್ಯೋಗ. ನಿಮ್ಗೆ ಉದ್ಯೋಗ ಹೋಯ್ತು, ಯಾವುದೋ ಇನ್ನೊಂದು ಕೆಲಸ ಸಿಕ್ಕಿದೆ ಅನ್ಬಿಟ್ಟು ಈ ಕೆಲಸ ಬಿಡ್ತೀರಾ, ಆದ್ರೆ ಅಲ್ಲಿ ಇದಕ್ಕಿಂತ ಕಷ್ಟ ಇರುತ್ತೆ. ಅವಾಗ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ನಿಮ್ಗೆ ಇನ್ಕಮ್ ನಿಂತೋಗ್ಬಿಡುತ್ತೆ. ಅಲ್ಲಿನೂ ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಯಾವ್ಯಾವ ಮೂಲದಿಂದ ಬರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇರೋ ಹಣನ ಒಳ್ಳೇದಕ್ಕೆ ಸೇವಿಂಗ್ಸ್ ಮಾಡಿಟ್ಕೊಂಡ್ರೆ ನಿಮ್ಗೆ ಸಮಾಧಾನ. ಜೊತೆಗೆ ಕೆಲಸ ಬಿಡಬಾರ್ದು. ಕೆಲಸದಲ್ಲಿ ಸಮಸ್ಯೆ ಆಗ್ತಿದೆ ಅಂದ್ರೆ ಪರಿಹಾರ ಮಾಡ್ಕೊಳ್ಳಿ. ಅದಾಗಿ ಕೆಲಸ ಹೋಗುತ್ತೆ ಅಂದ್ರೆ ಅದು ಬೇಗ ಒಳ್ಳೆ ಕೆಲಸ ಸಿಗೋದಕ್ಕೆ ಪರಿಹಾರ ಮಾಡ್ಕೊಳ್ಳಿ ದಶಮಾಧಿಪತಿಗೆ. ಆದ್ರೆ ಕೆಲಸ ಚೇಂಜ್ ಮಾಡ್ಬೇಡಿ. ಇನ್ನು ಮಾತಿನ ವಿಷಯದಲ್ಲಿ ತುಂಬಾ ಹುಷಾರಾಗಿರಿ.
ನೀವೇನ್ ಮಾತಾಡಿದ್ರು ಕೂಡ ಸ್ವಲ್ಪ ಅಪವಾದ ಅನ್ನೋ ತರನೇ ಆಗತ್ತೆ. ಬೇರೆಯವ್ರಿಗೆ ಅದು ತಪ್ಪಾಗಿ ಅರ್ಥೈಸುವಂತದ್ದಾಗತ್ತೆ. ಹಾಗಾಗಿ ನಿಮ್ಮ ವಿಚಾರ, ನಿಮ್ಮ ಉದ್ಯೋಗದ ವಿಚಾರ ಬಿಟ್ಟು ಬೇರೆಯವರ ವಿಚಾರವನ್ನ ಮಾತಾಡಬೇಡಿ. ಬೇರೆಯವರ ವಿಚಾರ ಮಾತಾಡ್ತಿದ್ರು ಅಲ್ಲಿ ಇರಬೇಡಿ ನೀವು. ಅಪವಾದಗಳು, ಯಾಕಂದ್ರೆ ಅಷ್ಟಮದಲ್ಲಿ ಇರ್ತಾನಲ್ವಾ, ನಿಮ್ಮ ಹೆಸರು ಗೌರವಕ್ಕೆ ಧಕ್ಕೆ ಬರುವಂತಾಗುತ್ತೆ. ಹಾಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಿ. ಮಾತು ಕಮ್ಮಿ ಆಡಿದ್ರೆ ತುಂಬಾ ಒಳ್ಳೇದು ಅಷ್ಟೆ. ತೃತೀಯ ಭಾವಾಧಿಪತಿ 4ನೇ ಮನೇಲಿ ಕುತ್ಕೊಂಡಿದ್ದಾನೆ. ತುಂಬಾ ಧೈರ್ಯ ಏನೋ ಇರುತ್ತೆ, ಆದ್ರೂ ಕೂಡ ಅಷ್ಟಮ ಗುರುವಿನಿಂದಾಗಿ ಹಣಕಾಸಿನ ವಿಷಯದಲ್ಲಿ ಮಾತ್ರ ಭಯ ಆಗ್ತಾ ಇರುತ್ತೆ. ಎಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅನ್ನೋ ಭಯ ಆಗ್ತಾ ಇರುತ್ತೆ. ಇದಕ್ಕೆ ನಾನು ಹೇಳಿರೋ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ. ಅಂದ್ರೆ ನಾನು ಏನು ಎಚ್ಚರಿಕೆಗಳು ಕೊಟ್ಟಿದ್ದೀನಿ ಅದನ್ನ ಫಾಲೋ ಮಾಡಿ. ಇನ್ನು 4ನೇ ಮನೇಲಿ ಶನಿ ಗ್ರಹ ಇರ್ತಾನೆ. ಬಟ್ ಶನಿ ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಆಸ್ತಿಯ ವಿಚಾರದಲ್ಲಿ ಏನಾದ್ರೂ ತೊಂದರೆಗಳು, ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ ನಿಧಾನವಾಗಿ. ಇದೇನಪ್ಪ ಹೆಂಗ್ ಸಾಲ್ವ್ ಆಗುತ್ತೆ ಅಂದ್ರೆ ನೋಡಿ, 4ನೇ ಮನೆ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಒಂದ್ ವಿಷಯದಲ್ಲಿ ಅವ್ನು ಕಷ್ಟ ಕೊಟ್ಟರು, ಇನ್ನೊಂದು ವಿಷಯದಲ್ಲಿ ಒಳ್ಳೇದೇ ಮಾಡ್ತಾನೆ. ಶನಿ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಈ ಆಸ್ತಿ ವಿಚಾರದಲ್ಲಿ, ಅದರಲ್ಲೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೋ ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ಅದು ನಿಧಾನವಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ. ಪಂಚಮಾಧಿಪತಿ ಮಂಗಳ ಗ್ರಹ ಪಂಚಮದಲ್ಲೇ ಇದ್ದಾನೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ, ಬಟ್ ಭವಿಷ್ಯದಲ್ಲಿ ಪ್ರಾಬ್ಲಮ್ ಬರುತ್ತೆ. ಬಟ್ ಈ ತಿಂಗಳು ನಿಮ್ಗೆ ಏನ್ ಸಮಸ್ಯೆ ಇಲ್ಲ. ಕುಜ 5ನೇ ಮನೇಲಿ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ತಕ್ಕಂತಹ ಎಲ್ಲ ಅನುಕೂಲಗಳು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ವಿದೇಶಕ್ಕೆ ಹೋಗ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಅದರಲ್ಲೂ ಕೂಡ ಎಜುಕೇಶನ್ಗೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಈ ತಿಂಗಳಲ್ಲಿ ಅನುಕೂಲ ಆಗುತ್ತೆ. 12ನೇ ಮನೆ ಅಧಿಪತಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಧನಸ್ಸು ರಾಶಿಯವರಿಗೆ ಸಿಗುತ್ತೆ. 6ನೇ ಮನೆ ಅಧಿಪತಿ ಶುಕ್ರ ಗ್ರಹ ಅಷ್ಟಮದಲ್ಲಿದ್ದಾನೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕಷ್ಟಗಳಿರುತ್ತೆ. ಅಂದ್ರೆ ನಿಮ್ ಕೆಲಸಗಳು ಮಾಡೋದಕ್ಕೆ ತುಂಬಾ ವಿಘ್ನಗಳು, ತುಂಬಾ ಅಡೆತಡೆಗಳು ಬರ್ತಾ ಇರುತ್ತೆ, ಅಥವಾ ತುಂಬಾ ಕಷ್ಟ ಅನ್ನಿಸ್ತಾ ಇರುತ್ತೆ. ಮತ್ತೆ ಶತ್ರುಗಳ ಬಾಧೆ ಜಾಸ್ತಿ ಆಗುತ್ತೆ ಈ ತಿಂಗಳಲ್ಲಿ. ಆ 6ನೇ ಮನೆಯಲ್ಲಿ 14ನೇ ತಾರೀಕುವರೆಗೂ ರವಿ ಇರ್ತಾನೆ. ಅಲ್ಲಿವರೆಗೂ ಶತ್ರುಗಳು ಏನೂ ಮಾಡಕ್ಕಾಗಲ್ಲ ನಿಮ್ನ. ಅಲ್ಲ, ಆಮೇಲೂ ಏನು ಮಾಡಕ್ಕಾಗಲ್ಲ. ನಾನು ಹೇಳೋದೇನಂದ್ರೆ, ನೀವು ಯಾರ ವಿಷಯಕ್ಕೂ ಹೋಗ್ದಂಗೆ ನಿಮ್ ಪಾಡಿಗೆ ನೀವಿರಿ. ಆದ್ರೂ ಪಾಪ ನಿಮ್ಗೆ ತೊಂದರೆ ಕೊಡ್ತಿದಾರೆ ಅಂದ್ರೆ ಅದ್ರ ಮೇಲೊಬ್ಬ ಪರಮಾತ್ಮ ಇದ್ದಾನೆ, ಅವ್ನು ನೋಡ್ಕೊತಾನೆ. ದೇವರೇ ನೋಡ್ಕೊಳಪ್ಪ, ನಾನು ಯಾರಿಗೂ ತೊಂದರೆ ಕೊಡಲ್ಲ ಅಷ್ಟೇ, ಪರಮಾತ್ಮನ್ಗೆ ಒಪ್ಪಿಸ್ಬಿಡಿ. 6ನೇ ಮನೆಯಲ್ಲಿ ರವಿ ಇರೋವರೆಗೂ ಏನು ತೊಂದರೆ ಆಗಲ್ಲ. ಅವನು 7ನೇ ಮನೆಗೆ ಹೋಗ್ತಾನೆ ರವಿ ಗ್ರಹ. ಯಾವಾಗ ಅಂದ್ರೆ 15ನೇ ತಾರೀಕಿಗೆ ಮಿಥುನ ರಾಶಿಗೆ ಹೋಗ್ತಾನೆ. ಆವಾಗ ಷಷ್ಠಾಧಿಪತಿ ಅಷ್ಟಮದಲ್ಲೇ ಇರ್ತಾನೆ. ಯಾರು? ಶುಕ್ರ ಗ್ರಹ, ನಿಮ್ಮ ರಾಶಿಯಾಧಿಪತಿ ಜೊತೆ. ಅಲ್ಲಿ ಸ್ವಲ್ಪ ನಿಮ್ಮ ಶತ್ರುಗಳಿಂದ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಬಟ್ ಶತ್ರುಗಳು ಹೇಗಿರ್ತಾರೆ ನಿಮ್ಗೆ ಅಂದ್ರೆ, ಯಾರು ಡೈರೆಕ್ಟ್ ಆಗಿ ಬಂದು ತೊಂದರೆ ಕೊಡೋರಲ್ಲ, ಇಂಡೈರೆಕ್ಟ್ ಆಗಿ ಏನೇನೋ ಕುತಂತ್ರಗಳು ಮಾಡ್ತಾ ಇರ್ತಾರೆ. ನಿಮ್ಗೇನೋ ನಿಮ್ಮ ಹೆಸರಿಗೆ, ನಿಮ್ಮ ಕೀರ್ತಿಗೆ ಧಕ್ಕೆ ಬರುವಂತೇನೋ ಮಾಡುವಂಥದ್ದು, ಕೆಲಸ ಮಾಡೋ ಸ್ಥಳದಲ್ಲೇ ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಗೆ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಇದೆಲ್ಲ ಆಗತ್ತೆ. ಇದಕ್ಕೂ ಪರಿಹಾರ ಹೇಳ್ತೀನಿ. ಪರಿಹಾರ ಇಂಪಾರ್ಟೆಂಟ್, ಮಾಡ್ಕೋಬೇಕು. ಇದಿಷ್ಟೇ, ಕೆಲಸದಲ್ಲಿ ತೊಂದರೆ ಇಲ್ಲ, ಕೆಲಸ ಮಾಡೋ ಸ್ಥಳದಲ್ಲಿ ಈ ತರ ತೊಂದರೆಗಳಾಗತ್ತೆ. ಇದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಏನು ಈಸಿಯಾಗಂತೂ ಆಗಲ್ಲ. ಇನ್ನು ಬುಧ ಗ್ರಹ ಸಪ್ತಮದಲ್ಲಿ ಇದ್ದಾನೆ. ಶುಭ ಫಲನೇ ಕೊಡ್ತಾ ಇದ್ದಾನೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸಾಧಾರಣ ಫಲ, ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಭಾವದಿಂದ 2ನೇ ಮನೇಲಿ ಗುರು ಇರ್ತಾನೆ. ಹಾಗಾಗಿ ನೀವೇ ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದೀರ ಅಂದ್ರೆ ಸ್ವಲ್ಪ ಪ್ರಾಬ್ಲಮೇ ಈ ತಿಂಗಳು. ಬಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೋರಿಗೆ ನಿಮ್ಮಿಂದ ಅಲ್ದಿದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಒಂದಷ್ಟು ಅನುಕೂಲಗಳಂತೂ ಖಂಡಿತ ಆಗೇ ಆಗುತ್ತೆ. 9ನೇ ಮನೆ ಅಧಿಪತಿ ರವಿ ಗ್ರಹ 6ನೇ ಮನೇಲಿ ಇರ್ತಾನೆ 14ನೇ ತಾರೀಕು. ಆಮೇಲೆ 15ನೇ ತಾರೀಕಿಗೆ 7ನೇ ಮನೆಗೆ ಹೋಗ್ತಾನೆ. ತಂದೆಯಿಂದ ನಿಮ್ಗೊಂದಿಷ್ಟು ಅನುಕೂಲ, ಸಹಕಾರ, ಸಹಾಯ ಇದೆಲ್ಲ ಆಗತ್ತೆ. ಆ ವಿಷಯದಲ್ಲಿ ಸ್ವಲ್ಪ ಅನುಕೂಲ ಇದೆ. ಲಾಭಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ತುಂಬಾ ಲಾಭದ ನಿರೀಕ್ಷೆಯನ್ನ ಈ ತಿಂಗಳು ಇಟ್ಕೋಬೇಡಿ. ತುಂಬಾ ಲಾಭದ ನಿರೀಕ್ಷೆ ಮಾಡ್ಬೇಡಿ. ಇರೋ ಹಣನ ಉಳಿತಾಯ ಮಾಡೋದ್ರ ಕಡೆಗೆ ಗಮನ ಕೊಡಿ. ಮತ್ತೆ ಪರಿಹಾರ ಮಾಡ್ಲೇಬೇಕು. ಏನ್ ಪರಿಹಾರ ಅಂದ್ರೆ, ಪ್ರತಿದಿನ 1 ಹಿಡಿ ಹೆಸರು ಕಾಳು, ಪ್ರತಿದಿನ 1 ಹಿಡಿ ಒಣ ಅವರೆಕಾಳು, ಪ್ರತಿದಿನ 1 ಹಿಡಿ ಕಡಲೆಬೇಳೆ, ಈ 3 ಧಾನ್ಯಗಳನ್ನ ಡೈಲಿ ತೆಗ್ದಿಡ್ತಾ ಇರಿ. ತಿಂಗಳಿಗೆ ಒಂದ್ಸಲ ಅಥವಾ 15 ದಿನಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಕೊಟ್ಬಿಡಿ. ಗುರುವಾರದ ದಿನ ಕೊಡಿ, ಯಾಕಂದ್ರೆ ಗುರುನೇ ಮೇನ್ ಇಲ್ಲಿ. ಗುರುವಾರದ ದಿನ ಕೊಟ್ಬಿಡಿ. ಹಾಗೆ ಗುರುಪಾದುಕ ಮಂತ್ರವನ್ನ ಡೈಲಿ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಪ್ರತಿ ಗುರುವಾರ ದತ್ತಾತ್ರೇಯ ಚರಿತ್ರೆ, ಗುರು ಚರಿತ್ರೆ ಪಾರಾಯಣ ಮಾಡಿ. ಇದರಿಂದ ಗೋಚಾರದಲ್ಲಿ ಗುರು ಅಶುಭನಾಗಿದ್ರು ಕೂಡ, ಜಾತಕದಲ್ಲಿ ಗುರು ಅಶುಭನಾಗಿದ್ರು ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ಅಷ್ಟೇ, ಯಾವುದೇ ವ್ಯಕ್ತಿ ಆಗಿರ್ಲಿ. ಈಗ ನೀವು
ತುಂಬಾ ಹನುಮಂತನ ಭಕ್ತರು ಅನ್ಕೊಳ್ಳಿ. ಆಂಜನೇಯ ಸ್ವಾಮಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ. ತುಂಬಾ ಆಂಜನೇಯ ಸ್ವಾಮಿ ಮಂತ್ರ ಹೇಳ್ಕೊಳ್ಳೋದು, ಪೂಜೆ ಮಾಡೋದೆಲ್ಲ ಮಾಡ್ತೀರಾ. ನಿಮ್ ಜಾತಕದಲ್ಲಿ ಶನಿ ಪೀಡಿತನಾಗಿದ್ರು, ಗೋಚಾರದಲ್ಲಿ 7.5 ಬಂದ್ರು, ಅಷ್ಟಮ ಶನಿ ಪಂಚಮ ಶನಿ ಬಂದ್ರು ನಿಮ್ಗೇನು ಕೆಟ್ಟದ್ದಾಗಲ್ಲ. ಅಲ್ಲಿ ಹನುಮಂತನ ರಕ್ಷಣೆ ಇರುತ್ತೆ. ನೀವು ತುಂಬಾ ಗುರು ಭಕ್ತರು, ಗುರುವನ್ನ ತುಂಬಾ ನಂಬ್ತೀರಾ, ಗುರುಗಳನ್ನ ಆರಾಧನೆ ಮಾಡ್ತಾ ಬಂದಿದ್ದೀರಾ ಬಹಳ ವರ್ಷಗಳಿಂದ. ನಿಮ್ ಜಾತಕದಲ್ಲಿ ಗುರು ಕೆಟ್ಟಿದ್ರು, ಗುರುಬಲ ನಿಮ್ಗೆ ಗೋಚಾರದಲ್ಲಿ ಹೊರಟೋಗಿದ್ರು, ನಿಮ್ಗೆ ಗುರುವಿನ ಆಶೀರ್ವಾದ ಇದ್ದೇ ಇರುತ್ತೆ. ಇದೆ ಆಧ್ಯಾತ್ಮಕ್ಕೂ ಜ್ಯೋತಿಷ್ಯಕ್ಕೂ ಇರೋ ವ್ಯತ್ಯಾಸ. ಜ್ಯೋತಿಷ್ಯ ಏನಪ್ಪಾ ಅಂದ್ರೆ ಗ್ರಹಗಳು ನಿಮ್ಮ ಕರ್ಮಗಳನ್ನ ನೋಡಿ ಹಿಂಗಿದೆ ಅಂತ ತೋರಿಸ್ತಾರೆ, ಅದೊಂದು ಕನ್ನಡಿ ಇದ್ದ ಹಾಗೆ. ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ಇನ್ಬಿಲ್ಟ್ ನಿಮ್ ಒಳಗಡೆ ಇರುತ್ತೆ ನಿಮ್ ಕರ್ಮ ಏನಿದೆ. ನೀವ್ ಈಗ ಏನ್ ಮಾಡ್ತಿದ್ದೀರಾ, ಯಾವ್ದು ಲೆಸ್ ಆಗತ್ತೆ, ಯಾವ್ದು ಜಾಸ್ತಿ ಆಗತ್ತೆ, ಅದೆಲ್ಲ ನಿಮಗೆ ಬಿಟ್ಟಿದ್ದಾಗಿರುತ್ತೆ. ನಿಮ್ಮದು ಅಂತ ಒಂದು ಪ್ರಯತ್ನ ಇರುತ್ತಲ್ವಾ, ಆ ಪ್ರಯತ್ನದ ಫಲವೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಎಲ್ಲಾ ಜಾತಕದ ಮೇಲೆ ನಿಂತಿದೆ ಅಂತ ಕುತ್ಕೊಂಡ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ. ಹಾಗಾಗಿ ಎಲ್ಲಾ ಪರಿಹಾರಗಳು, ಎಲ್ಲಾ ಸಮಸ್ಯೆಗಳಿಗೂ ಆಲ್ಮೋಸ್ಟ್ ಪರಿಹಾರಗಳಿದೆ ಜ್ಯೋತಿಷ್ಯದಲ್ಲಿ. ಆ ಪರಿಹಾರಗಳೆಲ್ಲ ಏನಪ್ಪಾ ಅಂದ್ರೆ ಆಧ್ಯಾತ್ಮದೇ. ಪೂಜೆಗಳು, ಜಪಗಳು, ಮಂತ್ರಗಳು, ಶ್ಲೋಕಗಳು, ಪಾರಾಯಣಗಳು, ವ್ರತಗಳು ಇದೆಲ್ಲ ಮಾಡ್ಬೇಕು. ಇದೆಲ್ಲ ಕೊಟ್ಟಿರೋದೇ ಇದಕ್ಕೋಸ್ಕರ. ನಾವ್ ಇದು ಯಾವ್ದು ಮಾಡಕ್ ರೆಡಿ ಇಲ್ಲ. ಜಾತಕದಲ್ಲಿ ಏನಿದೆ, ಅಯ್ಯೋ ಹಿಂಗಿದ್ಯಾ ಅಂತ ಕೂತ್ಕೊಂಡು ಚಿಂತೆ ಮಾಡ್ತೀವಿ, ಪ್ರಯೋಜನ ಇಲ್ಲ. ಪರಿಹಾರಗಳಿದೆ, ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.